ನಮಸ್ಕಾರ ಸ್ನೇಹಿತರೆ. ಒಂದು ಸಲ ಭೃಗು ಮಹರ್ಷಿ ಯಮಲೋಕಕ್ಕೆ ಹೋದರು. ನಿಜಕ್ಕೂ ಯಮಧರ್ಮರಾಜ ಯಮಲೋಕದ ಸಿಂಹಾಸನಕ್ಕೆ ಯೋಗ್ಯನಾ ಇಲ್ಲವಾ ಎಂದು ತಿಳಿದುಕೊಳ್ಳಬೇಕು ಅಂದುಕೊಂಡರು. ಯಮಧರ್ಮರಾಜ ಮೃತಪಟ್ಟ ಪ್ರತಿಯೊಬ್ಬರಿಗೂ ಶಿಕ್ಷೆ ಕೊಡುತ್ತಾರೆ. ಆದ್ದರಿಂದಲೇ ಅವರನ್ನು ನೋಡಿ ಜನರು ಹೆದರುತ್ತಾರೆ. ಆದರೆ ಭೃಗು ಮಹರ್ಷಿ ಕೇಳಿದ 3 ಪ್ರಶ್ನೆಗಳನ್ನು ಕೇಳಿ ಸ್ವತಃ ಯಮಧರ್ಮರಾಜರೇ ಹೆದರಿದರು. ಒಂದು ವೇಳೆ ಆ ಪ್ರಶ್ನೆಗಳಿಗೆ ಉತ್ತರ ಹೇಳದಿದ್ದರೆ ಅವರು ತಮ್ಮ ಪದವಿಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಇತ್ತು. ಅದರ ಜೊತೆ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಭೂಮಿಯ ಮೇಲೆ ಬದುಕಬೇಕಾಗಿ ಬರುತ್ತದೆ. ಹಾಗಾಗಿ ಯಮಧರ್ಮರಾಜ ಎಲ್ಲಿ ತಾನೊಬ್ಬ ಮನುಷ್ಯನಂತೆ ಭೂಲೋಕದಲ್ಲಿ ಬದುಕಬೇಕಾಗುತ್ತದೋ ಎಂದು ಹೆದರಿದ್ದರು. ಏಕೆಂದರೆ ಮನುಷ್ಯನಂತೆ ಬದುಕುವುದು ಅವರಿಗೆ ಸಾಧ್ಯವಾಗದ ಕೆಲಸವಾಗಿತ್ತು. ನಿನಗೆ ನಿಜಕ್ಕೂ ಮನುಷ್ಯರಿಗೆ ಶಿಕ್ಷೆ ವಿಧಿಸುವ ಅರ್ಹತೆ ಇದೆಯೋ ಇಲ್ಲವೋ ಎಂದು ನಾನು ತಿಳಿದುಕೊಳ್ಳಬೇಕು ಅಂದುಕೊಂಡಿದ್ದೇನೆ ಎಂದು ಹೇಳಿ ಭೃಗು ಮಹರ್ಷಿ ಯಮಧರ್ಮರಾಜನನ್ನು 3 ಪ್ರಶ್ನೆಗಳು ಕೇಳಿದರು. ಮೊದಲನೇ ಪ್ರಶ್ನೆ, ಸಾವಿನ ನಂತರ ಕೂಡ ಸಹಾಯ ಮಾಡುವುದು ಯಾವುದು? ಎರಡನೇ ಪ್ರಶ್ನೆ, ಅತಿ ಹೆಚ್ಚು ಸಲ ಯಾರು ಸಾವನ್ನಪ್ಪುತ್ತಾರೆ? ಮೂರನೇ ಪ್ರಶ್ನೆ, ಮನುಷ್ಯರಿಗೆ ದುಃಖವಾಗಲು ಮೂಲ ಕಾರಣ ಏನು? ಇದೇ ನನ್ನ 3 ಪ್ರಶ್ನೆಗಳು. ಇವುಗಳಿಗೆ ಉತ್ತರ ಕೊಡು ಅಂದರು ಭೃಗು ಮಹರ್ಷಿ. ಯಮಧರ್ಮರಾಜ ತುಂಬಾ ಹೊತ್ತು ಯೋಚಿಸಿದರು. ಅವರ ತಲೆಯಲ್ಲಿ ತುಂಬಾ ವಿಷಯಗಳು ಓಡುತ್ತಿತ್ತು. ಎಷ್ಟೋ ಸನ್ನಿವೇಶಗಳು ನೆನಪಾದವು. ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಪಾಂಡವರು ದ್ರೌಪದಿಯ ಸಮೇತ ಯಮಲೋಕಕ್ಕೆ ಬಂದರು. ಯಮಧರ್ಮರಾಜ ತೀರ್ಪು ಕೊಟ್ಟ ಬಳಿಕ ಅವರೆಲ್ಲರೂ ಸ್ವರ್ಗಲೋಕಕ್ಕೆ ಹೋಗಲು ತಯಾರಾದರು. ಆದರೆ ಅವರಿಗೆ ದಾರಿ ಮಧ್ಯದಲ್ಲಿ ಹಿಮಾಲಯ ಪರ್ವತಗಳು ಅಡ್ಡ ಬಂದವು. ಆ ರೀತಿ ಒಬ್ಬೊಬ್ಬ ಪಾಂಡವರು ತಮ್ಮ ದೇಹವನ್ನು ತ್ಯಜಿಸಿದರು. ಅವರೆಲ್ಲರಲ್ಲಿ ಮೊದಲು ದ್ರೌಪದಿ ಸಾವನ್ನಪ್ಪಿದಳು. ನಿಜಕ್ಕೆ ಅವರು ಹಿಮಾಲಯ ಪರ್ವತವನ್ನು ದಾಟುತ್ತಿರುವಾಗ ದಾರಿಯಲ್ಲಿ ದ್ರೌಪದಿ ಕೆಳಗೆ ಬಿದ್ದು ಸತ್ತು ಹೋದಳು. ಆ ಶಬ್ದ ಏನು ಎಂದು ಯುಧಿಷ್ಠಿರ ಭೀಮನನ್ನು ಕೇಳಿದ. ಭೀಮ ಹಿಂದಿರುಗಿ ನೋಡಿ ದ್ರೌಪದಿ ಕೆಳಗೆ ಬಿದ್ದು ಹೋದಳು ಎಂದು ಹೇಳಿದ. ಆಗ ಯುಧಿಷ್ಠಿರ, ಯಾರೂ ಹಿಂದಿರುಗಿ ನೋಡಬೇಡಿ. ಈ ಮೃತ್ಯುಲೋಕದಲ್ಲಿ ಯಾರೂ ಕೂಡ ನಮ್ಮವರಲ್ಲ. ಧರ್ಮ ಮಾರ್ಗದಲ್ಲಿ ನಾವು ಯಾರಿಗಾಗಿಯೂ ಕಾಯಬಾರದು. ಆದಷ್ಟು ಬೇಗ ಸ್ವರ್ಗವನ್ನು ತಲುಪಬೇಕು ಎಂದು ಹೇಳಿದರು. ಇದನ್ನು ಕೇಳಿಸಿಕೊಂಡ ಭೀಮ, ಅಣ್ಣ, ದ್ರೌಪದಿ ನಮ್ಮೆಲ್ಲರ ಹೆಂಡತಿ. ನಾವು ಯಾವ ರೀತಿ ಅವಳನ್ನು ಇಲ್ಲಿ ಬಿಟ್ಟು ಹೋಗುವುದು? ನಮ್ಮ ಸಂತೋಷಕ್ಕಾಗಿ ಅವಳು ಅವಳ ಜೀವನವನ್ನೇ ತ್ಯಾಗ ಮಾಡಿದ್ದಾಳೆ. ಹೆಂಡತಿಯಾಗಿ ಅವಳ ಕರ್ತವ್ಯವನ್ನು ಪೂರೈಸಿದ್ದಾಳೆ. ಅಂತವಳನ್ನು ನಾವು ಕಾಪಾಡದೆ ಯಾವ ರೀತಿ ಬಿಟ್ಟು ಹೋಗುವುದು ಎಂದು ಕೇಳಿದ. ಆಗ ಯುಧಿಷ್ಠಿರ, ಭೀಮ, ನೀನು ತಪ್ಪು ಮಾಡುತ್ತಿದ್ದೀಯ. ಮನುಷ್ಯರು ಅವರ ಪಾಪಗಳಿಂದಲೇ ಅಂತ್ಯವಾಗುತ್ತಾರೆ. ಸತ್ತ ಮೇಲೆ ಮೃತ್ಯುಲೋಕದಲ್ಲಿ ಯಾರ ಜೊತೆ ಯಾರಿಗೂ ಸಂಬಂಧ ಇರುವುದಿಲ್ಲ. ಇಲ್ಲಿ ನಾವು ಮಾಡಿದಂತ ಕೆಟ್ಟ ಕೆಲಸಗಳಿಗೆ ಶಿಕ್ಷೆ ಬೀಳುತ್ತದೆ. ದ್ರೌಪದಿ ಕೂಡ ತುಂಬಾ ದೊಡ್ಡ ತಪ್ಪು ಮಾಡಿದ್ದಾಳೆ. ನಮ್ಮ 5 ಜನರ ನಡುವೆ ಭೇದ ಭಾವ ಮಾಡಿದ್ದಾಳೆ. ನಮ್ಮ 5 ಜನರ ಮಧ್ಯೆ ಭೇದ ಭಾವ ತೋರಿಸಿದ್ದಾಳೆ. ನಮ್ಮೆಲ್ಲರಲ್ಲಿ ಅವಳು ಅರ್ಜುನನನ್ನು ಮಾತ್ರ ಹೆಚ್ಚಾಗಿ ಪ್ರೀತಿಸಿದ್ದಾಳೆ. ಈ ಪಾಪ ಮಾಡಿದ್ದರಿಂದಲೇ ಅವಳು ನಮ್ಮೆಲ್ಲರಿಗಿಂತಲೂ ಮೊದಲೇ ಸತ್ತು ಹೋದಳು ಎಂದು ಹೇಳಿದ. ಇದರ ನಂತರ ಮತ್ತೆ 5 ಜನ ಪಾಂಡವರು ಮುಂದೆ ಹೋಗಲು ಶುರು ಮಾಡಿದರು. ಸ್ವಲ್ಪ ದೂರ ಹೋದ ಮೇಲೆ ಮತ್ತೆ ಅವರಿಗೆ ಯಾರೋ ಬಿದ್ದು ಹೋದಂತ ಶಬ್ದ ಕೇಳಿಸಿತು. ಈ ಸಲ ಸಹದೇವ ಕೆಳಗೆ ಬಿದ್ದು ಹೋಗಿದ್ದ. ಭೀಮ ಅವನಿಗೆ ಸಹಾಯ ಮಾಡಬೇಕು ಅಂದುಕೊಂಡ. ಆದರೆ ಯುಧಿಷ್ಠಿರ ಮಾತ್ರ, ಯಾರೂ ನಿಲ್ಲಬೇಡಿ, ಮುಂದೆ ನಡೆಯಿರಿ ಎಂದು ಹೇಳಿದ. ಸಹದೇವನಿಗೆ ಅವನ ಬುದ್ಧಿವಂತಿಕೆಯ ಮೇಲೆ ತುಂಬಾ ಗರ್ವ ಇತ್ತು. ಆದ್ದರಿಂದಲೇ ಅವನಿಗೆ ಈ ಪರಿಸ್ಥಿತಿ ಬಂತು. ಅವನ ಬುದ್ಧಿವಂತಿಕೆ ಇವತ್ತು ಅವನನ್ನು ಕಾಪಾಡಲು ಆಗಲಿಲ್ಲ. ನಾವು ಮುಂದೆ ಹೋಗಲೇಬೇಕು ಅಂದ ಯುಧಿಷ್ಠಿರ. ಮತ್ತೆ ಎಲ್ಲರೂ ನಡೆಯಲು ಶುರು ಮಾಡಿದರು. ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಅವರಿಗೆ ಯಾರೋ ಕೆಳಗೆ ಬಿದ್ದು ಹೋದಂತ ಶಬ್ದ ಕೇಳಿಸಿತು. ಈ ಸಲ
ನಕುಲ ಕೆಳಗೆ ಬಿದ್ದು ಹೋಗಿತ್ತ. ಭೀಮ ನಕುಲ ಯಾಕೆ ಕೆಳಗೆ ಬಿದ್ದು ಹೋದ ಎಂದು ಯುಧಿಷ್ಠಿರನನ್ನು ಕೇಳಿದ. ಆಗ ಯುಧಿಷ್ಠಿರ ನಕುಲನಿಗೆ ಅವನ ಸೌಂದರ್ಯದ ಮೇಲೆ ಅಹಂಕಾರ ಇತ್ತು. ಅಷ್ಟೊಂದು ಸುಂದರವಾದ ಶರೀರ ಇದ್ದರೂ ಕೂಡ ಅವನು ಮಾತ್ರ ಸಾವಿನಿಂದ ತಪ್ಪಿಸಿಕೊಳ್ಳಲು ಆಗಲಿಲ್ಲ. ಎಲ್ಲರೂ ನಿಲ್ಲದೆ ನಡೆಯಿರಿ ಎಂದು ಹೇಳಿದ. ಸ್ವಲ್ಪ ದೂರ ಹೋದ ಮೇಲೆ ಮತ್ತೆ ಯಾರೋ ಕೆಳಗೆ ಬಿದ್ದು ಹೋದ ಶಬ್ದ ಕೇಳಿಸಿತು. ಈ ಸಲ ಅರ್ಜುನ ಕೆಳಗೆ ಬಿದ್ದು ಹೋಗಿದ್ದ. ಆಗ ಭೀಮ ಅರ್ಜುನ ಮಾಡಿದ ತಪ್ಪೇನು ಎಂದು ಕೇಳಿದ. ಆಗ ಯುಧಿಷ್ಠಿರ ಅರ್ಜುನನಿಗೆ ಅವನ ಪರಾಕ್ರಮದ ಮೇಲೆ ಅಹಂಕಾರವಿತ್ತು. ಅವನು ಯಾವಾಗಲೂ ಒಂದೇ ದಿನದಲ್ಲಿ ಈ ಇಡೀ ಬ್ರಹ್ಮಾಂಡವನ್ನೇ ನಾನು ಜಯಿಸಬಲ್ಲೆ ಎಂದು ಹೇಳುತ್ತಿದ್ದ. ಆದರೆ ಅದು ಸುಳ್ಳು. ಕುರುಕ್ಷೇತ್ರ ಯುದ್ಧದಲ್ಲಿ ನಮ್ಮ ಜೊತೆ ಎಷ್ಟೋ ಜನ ವೀರರು ಅವನಿಗೆ ಸಹಾಯ ಮಾಡಿದರು. ಅಷ್ಟೇ ಅಲ್ಲದೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮರೇ ಅವನ ಜೊತೆ ಇದ್ದರು. ಆದರೂ ಕೂಡ ಕುರುಕ್ಷೇತ್ರ ಯುದ್ಧ ಮುಗಿಯಲು 18 ದಿನಗಳು ಬೇಕಾಯಿತು. ಒಂದು ವೇಳೆ ಅವನಿಗೆ ಅಷ್ಟೊಂದು ಶಕ್ತಿ ಇದ್ದಿದ್ದರೆ ಮೃತ್ಯುವನ್ನು ಕೂಡ ಜಯಿಸಬಹುದಿತ್ತು ಅಂದ ಯುಧಿಷ್ಠಿರ. ಮತ್ತೆ ಇಬ್ಬರು ಪ್ರಯಾಣ ಶುರು ಮಾಡಿದರು. ಸ್ವಲ್ಪ ದೂರ ನಡೆದ ನಂತರ ಈ ಸಲ ಭೀಮ ಕೆಳಗೆ ಬಿದ್ದು ಹೋದ. ಬೀಳುವ ಮುಂಚೆ ಭೀಮ ಯುಧಿಷ್ಠಿರನನ್ನು, ಅಣ್ಣ, ನೀವು ನನಗೆ ಸಹಾಯ ಮಾಡುವುದಿಲ್ಲ ಎಂದು ಗೊತ್ತು. ಆದರೆ ನಾನು ಬೀಳುವುದಕ್ಕೂ ಮುಂಚೆ ನಾನು ಮಾಡಿದ ತಪ್ಪೇನೆಂದು ತಿಳಿದುಕೊಳ್ಳಬೇಕು. ಹಾಗಾಗಿ ನೀವು ಹೋಗುವ ಮುಂಚೆ ನನ್ನ ತಪ್ಪೇನೆಂದು ಹೇಳಿ ಹೋಗಿ ಎಂದು ಕೇಳಿದ. ಆಗ ಯುಧಿಷ್ಠಿರ, ಭೀಮ, ನೀನು ತುಂಬಾ ಹೆಚ್ಚು ಊಟ ತಿನ್ನುತ್ತೀಯ. ನೀನು ನಿನ್ನ ಜೀವನದಲ್ಲಿ ಒಂದು ಸಲ ಕೂಡ ಉಪವಾಸ ಇರಲಿಲ್ಲ. ಇತರರ ಹಸಿವನ್ನು ನೋಡದೆ ಕೇವಲ ನಿನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಮಾತ್ರ ಪ್ರಯತ್ನಿಸುತ್ತೀಯ. ದೇವತೆಗಳು ಕೇವಲ ದಿನಕ್ಕೆ ಒಂದು ಸಲ ಮಾತ್ರ ಊಟ ತಿನ್ನುತ್ತಾರೆ. ಶಾಸ್ತ್ರಗಳ ಪ್ರಕಾರ ಮನುಷ್ಯರು 2 ಸಲ ಮಾತ್ರ ಊಟ ತಿನ್ನಬೇಕು. ರಾಕ್ಷಸರು ದಿನಕ್ಕೆ 3 ಸಲ ಊಟ ತಿನ್ನುತ್ತಾರೆ. ನೀನೊಬ್ಬ ರಾಕ್ಷಸನಂತೆ 3 ಸಲ ದಿನದಲ್ಲಿ ಊಟ ತಿನ್ನುತ್ತಿದ್ದೆ. ಅದೇ ರೀತಿ ನಿನ್ನ ಶಕ್ತಿಯ ಮೇಲೆ ನಿನಗೆ ಗರ್ವ ಇದೆ. ಆದ್ದರಿಂದಲೇ ನಿನಗೆ ಈ ಪರಿಸ್ಥಿತಿ ಬಂತು ಎಂದು ಹೇಳಿದ. ಅದನ್ನು ಕೇಳಿದ ನಂತರ ಭೀಮ ಕೂಡ ಕೆಳಗೆ ಬಿದ್ದು ಹೋದ. ಇವರೆಲ್ಲರೂ ಸಹ ಒಂದಲ್ಲ ಒಂದು ಪರಿಸ್ಥಿತಿಯಲ್ಲಿ ಅಥವಾ ಸನ್ನಿವೇಶದಲ್ಲಿ ಧರ್ಮವನ್ನು ಬಿಟ್ಟಿದ್ದಾರೆ. ಆದರೆ ಯುಧಿಷ್ಠಿರ ಮಾತ್ರ ಜೀವನ ಪರ್ಯಂತ ಧರ್ಮ ಬಿಟ್ಟಿಲ್ಲ. ಆದ್ದರಿಂದಲೇ ಕೊನೆಯವರೆಗೂ ಯುಧಿಷ್ಠಿರ ಕೆಳಗೆ ಬೀಳದೆ ಮುಂದೆ ಹೋಗುತ್ತಿದ್ದ. ಆದರೆ ಕೇವಲ ಯುಧಿಷ್ಠಿರ ಮಾತ್ರವಲ್ಲದೆ ಅವನನ್ನು ಒಂದು ನಾಯಿ ಕೂಡ ಹಿಂಬಾಲಿಸುತ್ತಿತ್ತು. ಯುಧಿಷ್ಠಿರ ಆ ನಾಯಿಯ ಜೊತೆ ಹಿಮಾಲಯ ಪರ್ವತ ಹತ್ತಿದ. ಆಗ ಅವನನ್ನು ಕರೆದೋಗಲು ಸ್ವರ್ಗದಿಂದ ವಿಮಾನ ಬಂತು. ದೇವತೆಗಳು ಯುಧಿಷ್ಠಿರನೊಂದಿಗೆ ನೀವು ವಿಮಾನ ಹತ್ತಿ ಎಂದು ಹೇಳಿದರು. ಆಗ ಯುಧಿಷ್ಠಿರ, ಈ ನಾಯಿ ಸಹ ನನ್ನ ಜೊತೆ ಬರುತ್ತದೆ ಎಂದು ಹೇಳಿದ. ಆಗ ದೇವತೆಗಳು, ಈ ನಾಯಿ ಸ್ವರ್ಗಕ್ಕೆ ಬರುವುದಿಲ್ಲ. ಈ ವಿಮಾನ ಕೇವಲ ನಿಮಗಾಗಿ ಮಾತ್ರವೇ ಬಂದಿದೆ ಎಂದು ಹೇಳಿದರು. ಆಗ ಯುಧಿಷ್ಠಿರ, ಈ ನಾಯಿ ಇಲ್ಲದೆ ನಾನೊಬ್ಬನೇ ಸ್ವರ್ಗಕ್ಕೆ ಬರುವುದಿಲ್ಲ ಎಂದು ಹೇಳಿದ. ಒಬ್ಬೊಬ್ಬರಾಗಿ ನನ್ನ ಧರ್ಮಪತ್ನಿ ಹಾಗೂ ನನ್ನ ಸಹೋದರರೆಲ್ಲ ನನ್ನನ್ನು ಬಿಟ್ಟು ಹೊರಟು ಹೋದರು. ಆದರೆ ಈ ನಾಯಿ ಮಾತ್ರ ಇದುವರೆಗೂ ನನ್ನನ್ನು ಬಿಟ್ಟಿಲ್ಲ. ಧರ್ಮದ ಪ್ರಕಾರ ಕೊನೆಯವರೆಗೂ ಯಾರು ನಮ್ಮನ್ನು ಬಿಡದೆ ನಮ್ಮ ಜೊತೆಯೇ ಇರುತ್ತಾರೋ ಅವರೇ ನಮ್ಮವರಾಗುತ್ತಾರೆ. ಧರ್ಮ ಮಾರ್ಗದಲ್ಲಿ ಈ ನಾಯಿ ನನಗೆ ಸಹಾಯ ಮಾಡಿದೆ. ಹಾಗಾಗಿ ನಾನು ಕೂಡ ಇದನ್ನು ಬಿಡುವುದಿಲ್ಲ ಎಂದು ಹೇಳಿದ. ಈಗ ಯಮಧರ್ಮರಾಜನಿಗೆ ಯುಧಿಷ್ಠಿರ ಹೇಳಿದ ಮಾತುಗಳು ನೆನಪಿಗೆ ಬಂತು. ಹಾಗಾಗಿ ಅವರು ಭೃಗು ಮಹರ್ಷಿಯೊಂದಿಗೆ ಗಂಡನಿಗೆ ಹಾಗೂ ಮನೆಗೆ ಆತ್ಮೀಯ ಸಂಗಾತಿ ಹೆಂಡತಿ, ಕಾಯಿಲೆಗೆ ಆತ್ಮೀಯ ಸಂಗಾತಿ ಔಷಧಿ, ಅದೇ ರೀತಿ ಮನುಷ್ಯರಿಗೆ ಆತ್ಮೀಯ ಸಂಗಾತಿ ಧರ್ಮ. ಧರ್ಮವನ್ನು ಮೀರಿಸುವುದು ಮತ್ತೊಂದಿಲ್ಲ. ಸತ್ತ ನಂತರ ಕೂಡ ಧರ್ಮ ಅವರನ್ನು ಬಿಡುವುದಿಲ್ಲ. ಹೆಂಡತಿ, ಮಕ್ಕಳು, ಬಂಧುಗಳು, ಹಣ, ಆಸ್ತಿ, ಐಶ್ವರ್ಯ ಎಲ್ಲವೂ ಕೂಡ ಅವರು ಸತ್ತ ನಂತರ ಅವರನ್ನು ಬಿಟ್ಟು ಹೊರಟು ಹೋಗುತ್ತವೆ. ಮಹರ್ಷಿಗಳೇ, ನಿಮ್ಮ ಮೊದಲ ಪ್ರಶ್ನೆಗೆ ಉತ್ತರ ಧರ್ಮ.
ಸತ್ತ ನಂತರ ನಮ್ಮ ಜೊತೆ ಬರುವುದು ಕೇವಲ ಧರ್ಮ ಮಾತ್ರ. ಸತ್ತ ನಂತರವೂ ಸಹಾಯ ಮಾಡುವುದು ಧರ್ಮ ಮಾತ್ರ ಅಂದರು ಯಮಧರ್ಮರಾಜ. ಇನ್ನು ನೀವು ಕೇಳಿದ ಎರಡನೇ ಪ್ರಶ್ನೆಗೆ ಉತ್ತರ ಏನೆಂದರೆ, ಅಹಂಕಾರದಿಂದ ಬದುಕುವವರು ಅನೇಕ ಬಾರಿ ಸಾವನ್ನಪ್ಪುತ್ತಾರೆ. ಅಹಂಕಾರವನ್ನು ತೊರೆದವರು ಮಾತ್ರ ತುಂಬಾ ಸುಖವಾಗಿರುತ್ತಾರೆ. ಕೇವಲ ಅವರಿಗೆ ಮಾತ್ರವೇ ಮನಃಶಾಂತಿ ಇರುತ್ತದೆ. ಈ ರೀತಿ ಎರಡು ಪ್ರಶ್ನೆಗಳಿಗೆ ಉತ್ತರ ಸರಿಯಾಗಿ ಕೊಟ್ಟ ನಂತರ ಯಮಧರ್ಮರಾಜನಿಗೆ ಸ್ವಲ್ಪ ಹೆದರಿಕೆ ಕಡಿಮೆಯಾಯಿತು. ಇನ್ನು ಒಂದೇ ಒಂದು ಪ್ರಶ್ನೆ ಉಳಿದಿತ್ತು. ಮನುಷ್ಯರು ಅತಿ ಹೆಚ್ಚು ದುಃಖ ಪಡಲು ಮೂಲ ಕಾರಣ ಏನು? ಈ ಪ್ರಶ್ನೆಗೆ ಉತ್ತರಿಸಲು ಯಮಧರ್ಮರಾಜ ತುಂಬಾನೇ ಯೋಚಿಸಿದರು. ಆಗಲೇ ಅವರಿಗೆ ಭೂಲೋಕದಲ್ಲಿ ನಡೆದಂತ ಒಂದು ಸಂಘಟನೆ ನೆನಪಾಯಿತು. ಪೂರ್ವದಲ್ಲಿ ವಿಶಾಲ ಎಂಬ ಒಬ್ಬ ಶ್ರೀಮಂತ ವ್ಯಾಪಾರಿ ಇದ್ದ. ಅವನಿಗೆ ವ್ಯಾಪಾರದಲ್ಲಿ ಹಾಗೂ ವ್ಯವಸಾಯ ಭೂಮಿಯಲ್ಲಿ ಹೆಚ್ಚು ಲಾಭ ಬರುತ್ತಿತ್ತು. ಒಂದು ದಿನ ಹುಷಾರಿಲ್ಲದೆ ಅವನು ಮನೆಯಲ್ಲೇ ಮಲಗಿದ್ದ. ಎಷ್ಟೇ ಪ್ರಯತ್ನಿಸಿದರೂ, ಎಷ್ಟೇ ಸೌಕರ್ಯ ಇದ್ದರೂ ಅವನಿಗೆ ಮಾತ್ರ ನಿದ್ದೆ ಬರುತ್ತಿರಲಿಲ್ಲ. ಅದೇ ರೀತಿ ಮನಃಶಾಂತಿ ಕೂಡ ಸಿಗುತ್ತಿರಲಿಲ್ಲ. ಆಗ ಅವನ ಹೆಂಡತಿ ಬಂದು, ನಿಮ್ಮ ಸಮಸ್ಯೆ ಏನು? ನಿಮ್ಮನ್ನು ಕಾಡುತ್ತಿರುವುದು ಏನು? ನನಗೆ ಹೇಳಿದರೆ ನಾನು ಸಹಾಯ ಮಾಡಲು ಪ್ರಯತ್ನಿಸುತ್ತೇನೆ ಅಂದಳು. ಆದರೆ ಅವನು ಏನೂ ಹೇಳಲಿಲ್ಲ. ಮಾರನೇ ದಿನವೂ ಅವನ ಪರಿಸ್ಥಿತಿ ಅದೇ ರೀತಿ ಇರುವುದು ನೋಡಿದ ಹೆಂಡತಿ ಮತ್ತೆ ಬಂದು, ಇವತ್ತು ನೀವು ನಿಮ್ಮ ಸಮಸ್ಯೆ ಏನೆಂದು ನನಗೆ ಹೇಳಲೇಬೇಕು ಎಂದು ಕೇಳಿದಳು. ಆಗ ವಿಶಾಲ, ನನ್ನ ಸಮಸ್ಯೆ ಏನೆಂದು ಕೇಳಬೇಡ, ಹೇಳಿದರೆ ನೀನು ನಗುತ್ತೀಯಾ ಎಂದು ಹೇಳಿದ. ಖಂಡಿತ ಇಲ್ಲ, ದಯವಿಟ್ಟು ಹೇಳಿ ಅಂದಳು ಹೆಂಡತಿ. ಆಗ ವಿಶಾಲ, ನೋಡು, ನಮ್ಮ ಹತ್ತಿರ 9 ತಲೆಮಾರುಗಳವರೆಗೂ ಕೂತು ತಿಂದರೂ ಕರಗದಿರುವಷ್ಟು ಹಣವಿದೆ. ಆದರೆ 9 ತಲೆಮಾರುಗಳ ನಂತರ ನಮ್ಮ ಕುಟುಂಬದ ಪರಿಸ್ಥಿತಿ ಏನಾಗುತ್ತದೆ? ನಮ್ಮ ಕುಟುಂಬಸ್ಥರು ಯಾವ ರೀತಿ ಬದುಕುತ್ತಾರೋ? ನಮ್ಮ ಮನೆತನದ ಹೆಸರು ಏನಾಗುತ್ತದೋ? ಅವರು ಬಡತನ ಅನುಭವಿಸುತ್ತಾರೋ? ಇದನ್ನು ನೆನೆಸಿಕೊಂಡು ನಾನು ಕೊರಗುತ್ತಿದ್ದೇನೆ ಎಂದ ವಿಶಾಲ. ನಿಜಕ್ಕೆ ಅವನ ಹೆಂಡತಿ ತುಂಬಾನೇ ಬುದ್ಧಿವಂತಳು. ಅವಳಿಗೆ ಉತ್ತರ ಗೊತ್ತಿದ್ದರೂ ಕೂಡ ಹೇಳದೆ, ರೀ, ನಾಳೆ ನಾವೊಬ್ಬ ಸಾಧುಗಳ ಹತ್ತಿರ ಹೋಗೋಣ. ನಾವು ಅಲ್ಲಿಗೆ ಹೋದರೆ ಖಂಡಿತ ನಿಮ್ಮ ಸಮಸ್ಯೆಗೆ ಪರಿಹಾರ ದೊರಕುತ್ತದೆ. ಈ ಒಂದು ದಿನ ಪ್ರಶಾಂತವಾಗಿ ನಿದ್ದೆ ಮಾಡಿ ಎಂದು ಏನೇನೋ ಹೇಳಿ ಅವಳ ಗಂಡ ಪ್ರಶಾಂತವಾಗಿ ಮಲಗುವಂತೆ ಮಾಡಿದಳು. ಮಾತನಾಡಿಕೊಂಡಂತೆ ಮಾರನೆಯ ದಿನ ಅವರಿಬ್ಬರು ಆಶ್ರಮಕ್ಕೆ ಹೋದರು. ಸಾಧುಗಳಿಗೆ ಕೆಲವು ಹಣ್ಣುಗಳನ್ನು ಕೂಡ ಕೊಟ್ಟರು. ಅಲ್ಲಿ ಸಾಧುಗಳು ಅವರ ಶಿಷ್ಯರೊಂದಿಗೆ ಈಗ ಆಶ್ರಮದಲ್ಲಿ ಎಷ್ಟು ಆಹಾರ ಇದೆ ಎಂದು ಕೇಳಿದರು. ಒಬ್ಬ ಶಿಷ್ಯ ಮೇಲೆದ್ದು, ಗುರುಗಳೇ, ಇರುವ ಆಹಾರ ಇವತ್ತಿಗೆ ಸರಿ ಹೋಗುತ್ತದೆ, ನಾಳೆ ನಮಗೆ ಆಹಾರ ಇರುವುದಿಲ್ಲ ಎಂದು ಹೇಳಿದ. ಆಗ ಸಾಧುಗಳು ವಿಶಾಲ ತಂದುಕೊಟ್ಟ ಹಣ್ಣುಗಳನ್ನು ಮತ್ತೆ ಅವರಿಗೆ ಹಿಂದಿರುಗಿಸಿ, ನಮಗೆ ಇವುಗಳ ಅಗತ್ಯ ಇಲ್ಲ, ಇವತ್ತು ನಮಗೆ ತಿನ್ನಲು ಆಹಾರವಿದೆ ಎಂದು ಹೇಳಿದರು. ಆಗ ವಿಶಾಲ, ಇದನ್ನು ನಾಳೆ ತಿನ್ನಿ ಗುರುಗಳೇ ಎಂದು ಹೇಳಿದ. ಆಗ ಗುರುಗಳು, ನಾವು ಒಂದು ದಿನಕ್ಕೆ ಬೇಕಾಗುವಷ್ಟು ಆಹಾರ ಮಾತ್ರವೇ ಇಟ್ಟುಕೊಳ್ಳುತ್ತೇವೆ, ನಾಳೆಗೋಸ್ಕರ ಏನನ್ನೂ ಕೂಡಿಡುವುದಿಲ್ಲ ಎಂದು ಹೇಳಿದರು. ಸ್ವಲ್ಪ ಹೊತ್ತು ಆಶ್ರಮದಲ್ಲಿ ಕಳೆದ ನಂತರ ವಿಶಾಲ ಹೆಂಡತಿಯೊಂದಿಗೆ ಮನೆಗೆ ಹೊರಟು ಹೋದ. ಮನೆಗೆ ಬಂದ ನಂತರ ಹೆಂಡತಿ ಅವನೊಂದಿಗೆ, ನಿಮ್ಮ ಸಮಸ್ಯೆಯ ಬಗ್ಗೆ ಗುರುಗಳಿಗೆ ಏಕೆ ಹೇಳಲಿಲ್ಲ ಎಂದು ಕೇಳಿದಳು. ಆಗ ವಿಶಾಲ, ನನ್ನ ಸಮಸ್ಯೆಗೆ ಉತ್ತರ ಸಿಕ್ಕಾಯಿತು. ಗುರುಗಳಿಗೆ ನಾಳೆಯ ಬಗ್ಗೆ ಚಿಂತೆ ಇಲ್ಲ. ಆದರೆ ನಾನು 9 ತಲೆಮಾರುಗಳ ನಂತರ ಬರುವ ನನ್ನ ಕುಟುಂಬಸ್ಥರ ಬಗ್ಗೆ ಯೋಚಿಸುತ್ತಿದ್ದೇನೆ. ದೇವರ ಮೇಲೆ ನಂಬಿಕೆ ಇಲ್ಲದವರ ಪರಿಸ್ಥಿತಿ ನನ್ನ ಹಾಗೆ ಇರುತ್ತದೆ ಎಂದು ಹೇಳಿದ. ಈ ಸಂಘಟನೆ ನೆನಪು ಮಾಡಿಕೊಂಡ ಯಮಧರ್ಮರಾಜನಿಗೆ ಅವರ ಮೂರನೇ ಪ್ರಶ್ನೆಗೆ ಉತ್ತರ ಸಿಕ್ಕಿತು. ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ದುಃಖಕ್ಕೆ ಗುರಿಯಾಗುವವನು ಭವಿಷ್ಯತ್ತಿನ ಬಗ್ಗೆ ಅತಿಯಾಗಿ ಯೋಚಿಸುವವನಾಗುತ್ತಾನೆ. ನಾವು ಭವಿಷ್ಯತ್ತಿನ ಬಗ್ಗೆ ಎಷ್ಟು ಯೋಚಿಸುತ್ತೀವೋ ನಮ್ಮ ದುಃಖ ಅಷ್ಟು ಹೆಚ್ಚಾಗುತ್ತದೆ. ದುಃಖದಿಂದ, ಯೋಚನೆಯಿಂದ
ಅತಿ ಹೆಚ್ಚು ಕೊರಗುತ್ತಾ ನಮ್ಮ ಆಯಸ್ಸನ್ನು ನಾವೇ ಕಡಿಮೆ ಮಾಡಿಕೊಳ್ಳುತ್ತೇವೆ. ಆಗ ಭವಿಷ್ಯತ್ತು ಇರಲಿ, ವರ್ತಮಾನವೇ ಇಲ್ಲದಂತಾಗುತ್ತದೆ. ಹಾಗಾಗಿ ಭವಿಷ್ಯತ್ತಿನ ಬಗ್ಗೆ ಯೋಚಿಸುವುದು ಬಿಟ್ಟು ವರ್ತಮಾನದ ಬಗ್ಗೆ ಯೋಚನೆ ಮಾಡಿದರೆ ಸಾಕು. ಮಹರ್ಷಿಗಳೇ, ನಿಮ್ಮ 3ನೇ ಪ್ರಶ್ನೆಗೆ ಉತ್ತರ: ಭವಿಷ್ಯತ್ತಿನ ಬಗ್ಗೆ ಯೋಚಿಸುವ ಮನುಷ್ಯ ಅತಿ ಹೆಚ್ಚು ದುಃಖಕ್ಕೆ ಗುರಿಯಾಗುತ್ತಾನೆ ಅಂದರು ಯಮಧರ್ಮರಾಜ. ಆಗ ಭೃಗು ಮಹರ್ಷಿ, ಯಮಧರ್ಮರಾಜ, ನೀನು ಎಲ್ಲಾ ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಕೊಟ್ಟಿರುವೆ. ನಿನಗೆ ಯಮಲೋಕ ಸಿಂಹಾಸನದಲ್ಲಿ ಕೂರುವ ಅರ್ಹತೆ ಇದೆ. ನಾನು ನಿನ್ನನ್ನು ಪರೀಕ್ಷೆ ಮಾಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ಈ ರೀತಿ ಯಮಧರ್ಮರಾಜ ಅವರ ಸಿಂಹಾಸನವನ್ನು ಕಾಪಾಡಿಕೊಂಡರು. ಸ್ನೇಹಿತರೆ, ನಾವು ಕೂಡ ಸಂತೋಷವಾಗಿ ಬದುಕಬೇಕು ಅಂದ್ರೆ ಮೊದಲು ಅಹಂಕಾರ ಬಿಟ್ಟು ಬಿಡಬೇಕು. 2, ಭವಿಷ್ಯತ್ತಿನ ಬಗ್ಗೆ ಹೆಚ್ಚಾಗಿ ಯೋಚಿಸದೆ ಪ್ರಸ್ತುತದ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಧರ್ಮವನ್ನು ಯಾವಾಗಲೂ ಬಿಡಬಾರದು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.